ತಿರುಗಿ ಬರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸ್ತಿರುವಂಥ ದೇವರ ವಾಕ್ಯದ ವಿಷಯ ಪ್ರಕಟಣೆ ಪುಸ್ತಕದಲ್ಲಿ ಏಸು. ಈ ಸಂಬಂಧ ನಾವು ಈ ದಿನ ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 7ನೇ ವಚನ. ವಾಕ್ಯ ಹೇಗೆ ಹೇಳ್ತದೆ: ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿಕೊಳ್ಳುವರು. ಹೌದು, ಹಾಗೇ ಆಗುವುದು. ಆಮೇನ್. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿವರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 7ನೇ ವಚನ ಇದು ಯೇಸು ಕ್ರಿಸ್ತನು ತಿರುಗಿ ಬರುವಂತ ಮಾತನಾಡ್ತಾ ಇದೆ. ಆದರೆ ಇವುಗಳನ್ನ ವಿಂಗಡಿಸಿ ನೋಡಬೇಕಾಗ್ತದೆ. ಒಂದು ವೇಳೆ ವಿಂಗಡಿಸಿದ್ರೆ ನಮಗೆ ಇಲ್ಲಿ ಓದುವಾಗ 4 ಅಂಶ ಸಿಗ್ತದೆ, ಆದರೂ ಅವುಗಳು 3 ಭಾಗವಾಗಿದೆ. ಮೊದಲನೆಯ ಭಾಗದಲ್ಲಿ ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಇದು ಒಂದು ಮೊದಲನೇ ಭಾಗ. ಎರಡನೇದಾಗಿ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಇದರ ಜೊತೆಗೆ ಎರಡನೇ ಭಾಗದಲ್ಲಿ ಆತನನ್ನು ಇರಿದವರು ಸಹ ಕಾಣುವರು. ಇದೆರಡೂ ಸೇರಿ 2 ಭಾಗ, ಎರಡನೇ ಭಾಗ. ಮತ್ತು 3ನೇ ಭಾಗ, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆಬಡಿಕೊಳ್ಳುವರು. ಹೌದು, ಹಾಗೆ ಆಗುವುದು. ಆಮೇನ್. ಇದು ಹೌದು, ಹಾಗೆ ಆಗುವುದು ಆಮೇನ್ ಅನ್ನುವಂಥದ್ದು ಒಂದು ರೀತಿ 2 ಸತಿ ಆಮೇಲೆ ಹೇಳಿದ ಹಾಗೆ ಅನ್ನಿಸ್ತದೆ. ಇರಲಿ, ಇಲ್ಲಿ ಈ 3 ಭಾಗಗಳು ಇವುಗಳನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ? ಯೇಸು ಕ್ರಿಸ್ತನ ಬರೋಣದ ಆಯಾಮಗಳು, ಅವುಗಳನ್ನು ವಿಂಗಡಿಸಿ ನೋಡುವಾಗ ಇಲ್ಲಿ 3 ಭಾಗಗಳು ಕಾಣ್ತದೆ. ಒಬ್ಬ ಭಕ್ತರು ಇದನ್ನು ವಿವರಿಸುವಾಗ ಹೇಗೆ ಹೇಳ್ತಾರೆ: ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್, ಫಾರ್ ದ ಬಾಡಿ ಆಫ್ ಕ್ರೈಸ್ಟ್ ಇಟ್ ಈಸ್ ರಿಸರೆಕ್ಷನ್, ಅಂಡ್ ಫಾರ್ ಇಸ್ರಾಯೈಟ್ಸ್ ಇಟ್ ಈಸ್ ರೆಸ್ಟೋರೇಷನ್, ಅಂಡ್ ಫಾರ್ ದ ವರ್ಲ್ಡ್ ಇಟ್ ಈಸ್ ಜಡ್ಜ್ಮೆಂಟ್. ಅಂದರೆ ಯೇಸು ಕ್ರಿಸ್ತನ ಬರೋಣ ಕ್ರಿಸ್ತನ ಸಭೆಗೆ ಪುನರುತ್ಥಾನದಲ್ಲಿಯೂ, ಇಸ್ರೇಲ್ ದೇಶದವರಿಗೆ ಪುನಃಸ್ಥಾಪನೆಯಾಗಿಯೂ ಮತ್ತು ಲೋಕದವರಿಗೆ ಅದು ನ್ಯಾಯ ತೀರ್ಪಾಗಿಯೂ ಇದೆ ಎಂಬುದನ್ನು ಅವರೊಂದು ಮಾತನಲ್ಲಿ ಹೇಳ್ತಾರೆ. ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್, ಫಾರ್ ದ ಬಾಡಿ ಆಫ್ ಕ್ರೈಸ್ಟ್ ಇಟ್ ಈಸ್ ರಿಸರೆಕ್ಷನ್, ಅಂಡ್ ಫಾರ್ ದ ಇಸ್ರೇಲೈಟ್ಸ್ ಇಟ್ ಈಸ್ ರೆಸ್ಟೋರೇಷನ್, ಅಂಡ್ ಫಾರ್ ದ ವರ್ಲ್ಡ್ ಇಟ್ ಈಸ್ ದ ಜಡ್ಜ್ಮೆಂಟ್. ಹಾಗಾದರೆ 3 ಗುಂಪುಗಳಿದೆ: ಕ್ರಿಸ್ತನ ಸಭೆ, ಇಸ್ರಾಯೇಲರು ಮತ್ತು ಲೋಕದವರು. ಕ್ರಿಸ್ತನ ಸಭೆಯವರಿಗೆ ಅದು ಪುನರುತ್ಥಾನವಾಗಿರ್ತದೆ, ಇಸ್ರಾಯೇಲರಿಗೆ ಅದು ಪುನಃಸ್ಥಾಪನೆ ಆಗಿರ್ತದೆ, ಮತ್ತು ಲೋಕದವರಿಗೆ ಅದು ನ್ಯಾಯ ತೀರ್ಪಾಗಿರ್ತದೆ. ಹಾಗಾದರೆ ಇದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಆತನ ಮೇಘಗಳೊಂದಿಗೆ ಮಧ್ಯಾಕಾಶಕ್ಕೆ ಬರುವಾಗ ಕ್ರಿಸ್ತನ ಸಭೆಯವರು ಎತ್ತಲ್ಪಡ್ತಾರೆ. ಪುನರುತ್ಥಾನದ ಶರೀರವನ್ನು, ಮಹಿಮಾ ಶರೀರವನ್ನು ಹೊಂದಿಕೊಂಡು ಅವರು ಎತ್ತಲ್ಪಡ್ತಾರೆ. ಆದರೆ ಆತನು ತಿರುಗಿ 1000 ವರ್ಷ ಆಳ್ವಿಕೆಗೆ ಬಹಿರಂಗವಾಗಿ ಆತನು ಭೂಮಿಗೆ ಬರಲಿಕ್ಕಿದ್ದಾನೆ. 1 ಥೆಸಲೋನಿಕ ಪುಸ್ತಕಕ್ಕೂ 2 ಥೆಸಲೋನಿಕ ಪುಸ್ತಕಕ್ಕೂ ಇರುವಂಥ ದೊಡ್ಡ ವ್ಯತ್ಯಾಸ ಇದುವೆ. 2 ಪುಸ್ತಕಗಳು ಕ್ರಿಸ್ತನ 2ನೇ ಬರೋಣವನ್ನು ಮಾತನಾಡ್ತದೆ, ಆದರೆ 1ನೇ ಥೆಸಲೋನಿಕ ಪುಸ್ತಕದ 5 ಅಧ್ಯಾಯವು ಕ್ರಿಸ್ತನ ಸಭೆಗಾಗಿ ಆತನು ಬರುವಂಥದ್ದು, ಸಭೆ ಎತ್ತಲ್ಪಡುವುದನ್ನೇ ಪ್ರಾಮುಖ್ಯವಾಗಿ ಮಾತನಾಡ್ತದೆ. ಆದರೆ 2 ಥೆಸಲೋನಿಕ ಕ್ರಿಸ್ತನು ಬಹಿರಂಗವಾಗಿ ಲೋಕಕ್ಕೆ ಕಾಣಿಸಿಕೊಳ್ಳುವವನಾಗಿ ಆತನು ಬರುವಂಥದ್ದನ್ನು 2ನೇ ಥೆಸಲೋನಿಕ ಮಾತನಾಡ್ತದೆ. ಹಾಗಾಗಿ ಇಲ್ಲಿ 2ನೇ ಭಾಗ ಹೀಗೆ ಹೇಳ್ತದೆ: ಎಲ್ಲರ ಕಣ್ಣುಗಳು ಆತನನ್ನು ಕಾಣುವು, ಭೂಮಿಯ ಸಕಲ ಜನರು ಆತನನ್ನು ನೋಡ್ತಾರೆ. ಆದರೆ ಈ ಎಲ್ಲರೂ ನೋಡುವಾಗ ವಿಶೇಷವಾದ ಒಂದು ಗುಂಪು ಆತನನ್ನು ನೋಡ್ತದೆ. ಅಲ್ಲಿ ಬರ್ತದೆ ಆ ಗುಂಪಿನ ಕುರಿತಾಗಿ, ಆತನನ್ನು ಇರಿದವರು ಸಹ ಕಾಣುವರು. ಯಾರಾತನನ್ನು ಇರಿದವರು? ಹಾಗಾದರೆ ಯಾರು ಆತನನ್ನು ಹಿಡಿದು ರೋಮ್ ಸರ್ಕಾರಕ್ಕೆ ಒಪ್ಪಿಸಿ ಈತನನ್ನು ಶಿಲುಬೆಗೆ ಹಾಕಲೇಬೇಕೆಂಬುದಾಗಿ ಹಠ ಮಾಡಿದ್ರು, ರೋಮ್ ಸರ್ಕಾರನ ಒತ್ತಾಯಪಡಿಸಿದ್ರು, ಅವರೇ ಆತನನ್ನು ಇರಿದವರು. ಹಾಗಾಗಿ ಯೇಸುವಿನ ಆ ಬಹಿರಂಗ ಬರೋಣದಲ್ಲಿ ಆತನನ್ನು ಕಂಡಾಗ ಇಸ್ರೇಲ್ ದೇಶ ವಿಪರೀತವಾಗಿ ಗೋಳಾಡ್ತದೆ. ಅದನ್ನು ಜಕರ್ಯನು ಬರೀತಾನೆ. ಜಕರ್ಯ 12ನೇ ಅಧ್ಯಾಯದಲ್ಲಿ ಆತನು ಹೀಗೆ ಬರೀತಾನೆ. 10ನೇ ವಚನದಿಂದ ನಾವು ಓದುವಾಗ 14 ವಚನಗಳವರೆಗೆ ಆ ಗೋಳಾಟದ ವಿವರಣೆ ಹೀಗೆ ಬರೀತಾನೆ. ನಾನು ಸ್ವಲ್ಪ ವೇಗವಾಗಿ ಅದನ್ನು ಓದ್ತೇನೆ. ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಬೇಡ ಭಾವವನ್ನು ಸುರಿಸುವೆನು. ಈಗ ಆತನು ಬರ್ತಾನೆ. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳಕೊಂಡಂತೆ ಅವನಿಗಾಗಿ ಗೋಳಾಡುವರು, ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟವನಂತೆ ಅವನಿಗಾಗಿ ದುಃಖಿಸುವರು. ಒಬ್ಬ ಹಿರಿಮಗನನ್ನು ಕಳಕೊಂಡ ತಂದೆ ತಾಯಿಗಳ ರೋದನೆ ವೇದನೆ ಏನು, ಹಾಗೆ ದೇಶವು ಗೋಳಾಡಲಿಕ್ಕಿದೆ. ಮೆಗಿದ್ದೋವಿನ ತಗ್ಗಿನೊಳಗೆ
ಹದದ್ ರಿಮ್ಮೋನಿನಲ್ಲಿ ಗೋಳಾಟವಾಗುವಂತೆ ಯೆರೂಸಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು. ಇಸ್ರಾಯೇಲರು ಅದನ್ನು ಯೇಸುವನ್ನು ನೋಡುವಾಗ, ಅಯ್ಯೋ ಈತನು ಬರುವಾಗ ಈತನ ನಾವು ಕಾಣಲಿಲ್ಲ, ಈತನ ಒಪ್ಪಿಕೊಳ್ಳಿಲ್ಲವಲ್ಲ, ಈತನ ಗುರುತಿಸಲಿಲ್ಲವಲ್ಲ, ಈತನ ಮೆಸ್ಸೇನ್ ಎಂಬುದಾಗಿ ನಂಬಲಿಲ್ಲವಲ್ಲ, ಈತನನ್ನು ಶಿಲುಬೆಗೆ ಹಾಕಿ ಈತನನ್ನು ತಿವಿದಿದ್ದೇವಲ್ಲ ಎಂಬುದಾಗಿ, ಇರಿದಿದ್ದೇವೆ ಎಂಬುದಾಗಿ ಗೋಳಾಡ್ತಾರೆ. ಯೆರೂಸಲೇಮಿನಲ್ಲಿ ಆ ದಿನದ ದೊಡ್ಡ ಗೋಳಾಟವಾಗೋದು. 12ನೇ ವಚನ, ದೇಶವೆಲ್ಲ ಗೋಳಾಡುವುದು, ಒಂದೊಂದು ಕುಟುಂಬವೂ ಬೇರೆ 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 ಗೋಳಾಡುವುದು. ದಾವಿದ ವಂಶದ ಕುಟುಂಬವೂ ಬೇರೆ, ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ. ನಾತನನ ವಂಶದ ಕುಟುಂಬವು ಬೇರೆ, ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ. ಲೇವಿ ವಂಶದ ಕುಟುಂಬವು ಬೇರೆ, ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ. ಶಿಮ್ಯ ಸಂತಾನದ ಕುಟುಂಬವು ಬೇರೆ, ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ. ಮಿಕ್ಕ ಕುಟುಂಬಗಳೆಲ್ಲ ಬೇರೆ ಬೇರೆ, ಒಂದೊಂದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ, ಹೀಗೆ ಬೇರೆ ಬೇರೆ ಆಗಿಯೇ ಗೋಳಾಡುವರು. ಹಾಗಾಗಿ ಇಲ್ಲಿ ಆತನನ್ನು ಇರಿದವರು ಸಹ ಕಾಣುವರು ಎಂಬುದಾಗಿ ಹೇಳುವಾಗ, ವಿಶೇಷವಾಗಿ ಇಸ್ರೇಲ್ ಜನರು, ಯಹೂದ್ಯರು, ಇವರು ಆತನ ಬಹಿರಂಗವಾಗಿ ಬಂದಾಗ ಈತನನ್ನು ಮೆಸ್ಸೇನ್ ಎಂಬುದಾಗಿ ಒಪ್ಪಿಕೊಳ್ತಾರೆ, ಕ್ರಿಸ್ತನೆಂಬುದನ್ನು ಒಪ್ಪಿಕೊಳ್ತಾರೆ. ಆದರೆ ಮೊದಲು ಈತನು ಬಂದಾಗ ಗುರುತಿಸಲಿನ ಕಾರಣಕ್ಕಾಗಿ ಗೋಳಾಡ್ತಾರೆ. ನಂತರದಲ್ಲಿ ಇಲ್ಲಿ 3ನೇ ಭಾಗ ಬರ್ತದೆ, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಇದು ನ್ಯಾಯ ತೀರ್ಪಿನ ದಿವಸ. 1000 ವರ್ಷ ಆಳ್ವಿಕೆ ಮುಗಿದ ಮೇಲೆ ಪ್ರಕಟಣೆ 20ನೇ ಅಧ್ಯಾಯದ 11ನೇ ವಚನದ ಪ್ರಕಾರ ಆತನು ಬಿಳಿ ಸಿಂಹಾಸನದ ಮೇಲೆ ಆ ಕೊನೆಯ ತೀರ್ಮಾನಕ್ಕೆ ನಿಲ್ಲಕ್ಕಿದ್ದಾನೆ. ಯೇಸು ಕ್ರಿಸ್ತನ ಅದನ್ನು ಮತ್ತಾಯ 25ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಲ್ಲಾ ದೇವದೂತರೊಂದಿಗೆ ಆತನು ಬರ್ಲಿಕ್ಕಿದ್ದಾನೆ. ಆತನು ಮನುಷ್ಯಕುಮಾರನಾಗಿ ಆ ದಿನ ನ್ಯಾಯ ತೀರಿಸಲಿಕ್ಕೆ ಬರ್ಲಿಕ್ಕಿದ್ದಾನೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಅದನ್ನು ಬಹಿರಂಗವಾಗಿ ಹೇಳಿಕೊಳ್ತಾನೆ. ಆತನು ಹೇಳ್ತಾನೆ ಮತ್ತಾಯ 25:31, ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಅದೇ ಭಾಗ. ಹಾಗಾಗಿ ಭೂಮಿಲಿರುವ ಎಲ್ಲಾ ಕುಲದವರು ಆತನು ನೋಡ್ತಾರೆ, ಎದೆ ಬಡ್ಕೊಳ್ತಾರೆ. ಆತ ನ್ಯಾಯಾಧೀಶನಾಗಿ ಆತನು ದೇವರ ಕೋಪವನ್ನು ತೋರ್ಪಡಿಸುವನಾಗಿ ಆತನು ಕೂತುಕೊಳ್ತಾನೆ. ಪ್ರೇರೆ, ಈ ನ್ಯಾಯ ತೀರ್ಪಿನಲ್ಲಿ ನಾವು ಸಿಕ್ಕಿಕೊಳ್ಳಬಾರದೆಂಬುದು ದೇವರ ದೊಡ್ಡ ಬಯಕೆ. ಹಾಗಾಗಿ ಆತನು ಈಗ ನಮಗೆ ಕೊಟ್ಟ ಈ ಕೃಪೆ ಕಾಲದಲ್ಲಿ ನಾವು ರಕ್ಷಣೆ ಹೊಂದಬೇಕಂತ ಹೇಳ್ತಾನೆ. ಹಾಗಾಗಿ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಎನ್ನುವಂಥ ಮಾತನ್ನು ಆತನು ಹೇಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ನ್ಯಾಯ ತೀರ್ಪಿನ ಕಾಲದಲ್ಲಿ ನಾವು ತಪ್ಪಿಸಿಕೊಳ್ಬೇಕು. ಹಾಗಾಗಿ ನಾವು ಈಗ ಯೇಸುವನ್ನು ನಂಬುವುದು ಅವಶ್ಯ. ಇಲ್ಲವಾದರೆ ಆ ದಿನದಲ್ಲಿ ಸಕಲ ಈ ಲೋಕದ ಜನರು ಎದೆ ಬಡಿಕೊಂಡು ನಿಲ್ಲುವಾಗ ಯೇಸು ಕ್ರಿಸ್ತನನ್ನು ಒಪ್ಪದವರು, ಅಂಗೀಕರಿಸದವರು, ರಕ್ಷಣೆ ಹೊಂದಿದವರು ಅವರೊಂದಿಗೆ ಎದೆ ಬಡಿಕೊಂಡು ನಿಲ್ಲಬೇಕಾಗ್ತದೆ. ಮತ್ತೆ ಅದನ್ನು ಹೇಳ್ತಾನೆ, ಹೌದು ಹಾಗೇ ಆಗುವುದು, ಆಮೇನ್. ಇದು ನಿಶ್ಚಯವಾಗಿ ನಡೆಯುವಂಥ ಘಟನೆ. ಪ್ರೇರೆ, ನಾವು ನ್ಯಾಯ ತೀರ್ಪಿನಲ್ಲಿ ದೇವರ ಮುಂದೆ ಹೆದರಿಕೊಂಡು ನಿಲ್ಲುವವರಲ್ಲ. ಬದಲಾಗಿ ಆತನು ಮಧ್ಯಾಕಾಶಕ್ಕೆ ಬರುವಾಗ ಆ ಸಂದರ್ಭದಲ್ಲಿ ನಾವು ಎತ್ತಲ್ಪಡುವ ಭಕ್ತರೊಂದಿಗೆ ನಾವು ಸೇರಿಕೊಳ್ಬೇಕು. ಇದಕ್ಕಾಗಿ ನಾವು ಪ್ರಯಾಸ ಪಡಬೇಕೆಂಬುದನ್ನು ಪೌಲನ ಮಾತುಗಳಲ್ಲಿ ನಾವು ಗ್ರಹಿಸಲಿಕ್ಕೆ ಸಾಧ್ಯವಿದೆ. ದೇವರಾತ್ಮ ನಮ್ಮನ್ನು ಇದಕ್ಕಾಗಿ, ಆತನ ಬರೋಣಕ್ಕಾಗಿ ಸಿದ್ಧಪಡಿಸಲಿ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರೂ ಕರ್ತನ ಬರೋಣಕ್ಕೆ ಸಿದ್ಧವಾಗಲಿ. ರಕ್ಷಣೆ ಇಲ್ಲದವರಾಗಿ ಅಲ್ಲ, ರಕ್ಷಣೆ ಹೊಂದಿದವರಾಗಿ, ಪರಿಶುದ್ಧರಾಗಿ, ಧನ್ಯರಾಗಿ ಸಿದ್ಧರಾಗುವುದಕ್ಕೆ ಆತನು ನಮಗೆ ಕೃಪೆ ಅನುಗ್ರಹಿಸಲಿ. ಮಹಾಕೃಪೆಗಳ ಪರಲೋಕ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆತನು ತಿರುಗಿ ಬರುವವನಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ ಸಭೆಗಾಗಿ ಆತನು ಮೊದಲಿಂಗನಾಗಿಯೂ, ಕರ್ತನೆ ಬಹಿರಂಗವಾಗಿ ಆತನು ಇಸ್ರೇಲ್ ದೇಶಕ್ಕಾಗಿ ಪುನಃಸ್ಥಾಪನೆಗಾಗಿ ಬರುವಾಗ ರಾಜಾದಿರಾಜನಾಗಿಯೂ ಮಹಾಜಕನಾಗಿ ಆತನು ಬರ್ತಾನಲ್ಲ ಸ್ವಾಮಿ. ಮತ್ತು ಕರ್ತನೆ, ಅದು 1000 ವರ್ಷ ಆಳ್ವಿಕೆ ತೀರಿದ ಮೇಲೆ ನ್ಯಾಯ ತೀರ್ಪಿಗಾಗಿ ಆತನು ಕಾಣಿಸಿಕೊಳ್ತಾನಲ್ಲ ದೇವರ. ಆ ದಿನ ನಾವು ಲೋಕದವರೊಂದಿಗೆ ಎದೆ ಬಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳದೆ ಈಗ ನಾವು ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಅಪರಾಧ ನಿರ್ಣಯದಿಂದ ತಪ್ಪಿಸಿಕೊಂಡ ರಕ್ಷಣೆ ಹೊಂದಿದ ಕೂಟವಾಗಿ ನಾವು ಇರುವುದಕ್ಕೆ ನಮಗೆ ಕೃಪೆ ಕೊಡು ದೇವರೇ. ನಾವು ಎಲ್ಲಿ ತಪ್ಪಿದ್ದೇವಲ್ಲಿ ನಮ್ಮನ್ನು ತಿರುಗಿ ತಿದ್ದಿ ಸರಿಪಡಿಸು ದೇವರೇ. ನಾವು ಶರೀರ ಭಾವದ ಸಂಗತಿಗಳಿಗೆ ಹೆಚ್ಚಾಗಿ ಮನಸ್ಸು ಕೊಡದೆ ದೇವರಾದ್ರಿಂದ ಪರಿಪೂರ್ಣವಾಗಿ ವಿಮುಕ್ತರಾಗಿ ದೇವರಾತ್ಮನ ಅನುಸಾರವಾಗಿ ನಡೆಯುವಂಥ ಜನರನ್ನಾಗಿ ನಮ್ಮನ್ನು ಮಾರ್ಪಡಿಸು ದೇವರೇ. ನಮ್ಮೆಲ್ಲರೂ ನಮ್ಮ ಕುಟುಂಬದ ಸಹಿತವಾಗಿ ನಿನ್ನ ಬರೋಣದಲ್ಲಿ ನಾವು ಎತ್ತಲ್ಪಡುವಂಥ ಸ್ಥಿತಿಯಲ್ಲಿ ರಕ್ಷಣೆ ಹೊಂದಿದ ಗುಂಪಿನಲ್ಲಿ ಸೇರುವಂತೆ ನಮ್ಮ ನೀನು ಆಶೀರ್ವದಿಸು, ನಮ್ಮ ತಿದ್ದಿ ಸರಿಪಡಿಸು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸ್ತಾ ನೀನೇ ಕರುಣಿಸಿ ಎಂದು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.